ನಿನಗೆ ತಾಕತ್ತಿದ್ರೆ ಬೆಂಗಳೂರಿಗೆ ಬಂದು ನೀನು ನಿನ್ನ ಜಾಗದ ಒಂದು ಲೊಕೇಶನ್ ಹಾಕ್ಬಿಟ್ಟು ನಮ್ಮನ್ನ ಕರೆ. ನಿನ್ನ ಹತ್ರ ಬಂದು ಬೈಕ್ ಟ್ಯಾಕ್ಸಿಗೂ ಎಲ್ಲೋ ಬೋರ್ಡ್ ಆಟೋಗೂ ಏನ್ ಸಂಬಂಧ, ಏನ್ ವ್ಯತ್ಯಾಸ ಅನ್ನೋದನ್ನ ನಾವು ನಿನಗೆ ಎದುರುಗಡೆ ತಿಳಿಸ್ಕೊಡ್ತೀವಿ. ಎಲ್ಲೋ ಕೂತ್ಕೊಂಡು ನೀನು ಮಾತಾಡೋದಲ್ಲ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ರಾಜು ಮಾತಾಡ್ತಾ ಇರೋದು. ಇವತ್ತು ನಮ್ಮ ಸಂಘಟನೆ ಆಟೋ ಚಾಲಕರು ಬಂದಿರೋ ವಿಚಾರ ಬಂದು ನೋಡಿ, ಅರಸೀಕೆರೆ ಅರುಣ್ ಅಂತ ಇವನ ಹೆಸರು. ಇವನೊಬ್ಬ ಬಂದು ಈ ಅಕ್ರಮವಾಗಿ ಬೈಕ್ ಟ್ಯಾಕ್ಸಿ ಅಂತ ವೈಟ್ ಬೋರ್ಡ್ ಬೈಕಲ್ಲಿ ಪ್ಯಾಸೆಂಜರ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಾಡಿಗೆ ರೂಪದಲ್ಲಿ ಹೊಡಿತಾವ್ರಲ್ಲ, ಆ ವಿಚಾರವಾಗಿ ಒಂದು ವಿಡಿಯೋ ಮಾಡಾಕ್ತಾನೆ ಬೆಳಗ್ಗೆ. ಬೈಕ್ ಟ್ಯಾಕ್ಸಿನ ಯಾಕೆ ಹಿಡಿತೀರಾ? ಹೈಕೋರ್ಟಿಂದ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ನ ಕೊಟ್ಟಿದ್ದಾರೆ, ಹಾಗೆ ಸರ್ಕಾರದಿಂದನೂ ಕೂಡ ಪರ್ಮಿಷನ್ನ ಕೊಟ್ಟಿದ್ದಾರೆ ಅಂತ ಈ ವ್ಯಕ್ತಿ ಬಂದು ವಿಡಿಯೋ ಮಾಡಾಕ್ತಾನೆ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾವು ತಿಳಿಸ್ಕೊಡೋದು, ಯೆಲ್ಲೋ ಬೋರ್ಡ್ಗೂ ವೈಟ್ ಬೋರ್ಡ್ಗೂ ಫಸ್ಟ್ ಆಫ್ ಆಲ್ ನೀನು ವ್ಯತ್ಯಾಸ ತಿಳ್ಕೊ. ಯೆಲ್ಲೋ ಬೋರ್ಡ್ ಏನಕ್ಕಿರೋದು, ವೈಟ್ ಬೋರ್ಡ್ ಏನಕ್ಕಿರೋದು ಅಂತ ನೀನು ಫಸ್ಟ್ ಆಫ್ ಆಲ್ ತಿಳ್ಕೊಂಡ್ರೆ ಇದೆಲ್ಲ ಮಾತಾಡಕ್ ಹೋಗಲ್ಲ. ಮೊನ್ನೆ ಒಂದು 2 ವಿಡಿಯೋ ಮಾಡಿ ಹಾಕಿದೀವಿ. ಬೈಕ್ ಟ್ಯಾಕ್ಸಿ ಏನು ವೈಟ್ ಬೋರ್ಡ್ ಬೈಕಲ್ಲಿ ಬೈಕ್ ಟ್ಯಾಕ್ಸಿ ಅಂತ ಪ್ಯಾಸೆಂಜರ್ನ ಕರ್ಕೊಂಡು ಹೋಗ್ತಿದ್ರೆ, ಅವಾಗ ನಾವು ಅವ್ರನ್ನ ವಿಡಿಯೋ ಮುಖಾಂತರ ಮಾತಾಡ್ಸಿದೀವಿ. ನೋಡಿ, ಇದೆಲ್ಲ ಮಾಡೋದು ತಪ್ಪು. ಇದಕ್ಕೆಲ್ಲ ಯಾವ ಸರ್ಕಾರನೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಹೈಕೋರ್ಟಿಂದನೂ ಕೂಡ ನಿಮಗೆ ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡೀರಿ ಅಂತ ಪರ್ಮಿಷನ್ನ ಕೊಟ್ಟಿಲ್ಲ. ಇದನ್ನ ಮಾಡಬಾರ್ದು ಅಂತ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀವಿ. ಈ ವ್ಯಕ್ತಿ ಬಂದು ಹೈಕೋರ್ಟು ಪರ್ಮಿಷನ್ನ ಕೊಟ್ಟಿದೆ, ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ವಿಚಾರಗಳನ್ನ ಈ ಒಂದು ಸರ್ಕಾರದ ವಿರುದ್ಧ, ಹೈಕೋರ್ಟ್ ವಿರುದ್ಧ ಮಾತಾಡ್ತಾನೆ. ಲಾಸ್ಟ್ ಟೈಮ್ ಎಲ್ಲ ಒಂದು ಗ್ರೀನ್ ಸಿಗ್ನಲ್ ಬಂತು. ಗ್ರೀನ್ ಸಿಗ್ನಲ್ ಯಾವುದಕ್ಕೆ ಬಂದಿದ್ದು? ಸರ್ಕಾರ ಯೆಲ್ಲೋ ಬೋರ್ಡ್ ಪಾಲಿಸಿನ ಈ ಬೈಕ್ ಟ್ಯಾಕ್ಸಿ ರೂಪಕ್ಕೆ ತರಬೇಕು ಅಂತ ಸರ್ಕಾರಕ್ಕೆ ಒತ್ತಡ ಹೈಕೋರ್ಟ್ ಹಾಕಿದೆ. ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಹೈಕೋರ್ಟ್ಗೆ ಮತ್ತೆ ಅಪೀಲ್ ಹೋಗಿದ್ದಾರೆ. ಈ ಸರ್ಕಾರ ಹೈಕೋರ್ಟಲ್ಲಿ ಕೇಸ್ ನಡೆಸ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿ ಬಂದು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಸಿಕ್ತು ಅಂತ ಅಕ್ರಮವಾಗಿ ಓಡ್ತಿರೋಂಥ ಬೈಕ್ ರೈಡರ್ಗಳಿಗೆ ಪ್ರಚಾರ ಮಾಡ್ತಾವನೆ. ನಾವು ಈ ಬೈಕ್ನ ಓಡಿಸ್ತಿರೋಂಥ ಈ ವೈಟ್ ಬೋರ್ಡಲ್ಲಿ ಬೈಕ್ ಓಡಿಸ್ತಾ ಇದ್ದೀರಲ್ಲ, ನಿಮ್ಗಳಿಗೆ ನಾವು ತಿಳಿಸ್ಕೊಡೋದು ನೋಡಿ, ಇನ್ನು ಮುಂದೆ ನಾವು ಕೆಲಸ ಮಾಡಲ್ಲ, RTO ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೆ. ಯಾಕೆಂದರೆ ನಾವು ಕಾನೂನನ್ನ ಕೈಗೆ ಎತ್ಕೊಳ್ಳಲ್ಲ. ಸರ್ಕಾರ ಇದೆ, ಕಾನೂನು ಇದೆ, ಹಾಗೆ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಇವ್ರಿಗೆ ಪ್ರತಿಯೊಂದು ಸ್ಟೇಷನ್ಗೂ ಕೂಡ ಹೋಗ್ತೀವಿ, ಪ್ರತಿಯೊಂದು RTO ಕಚೇರಿಗೂ ಕೂಡ ಹೋಗ್ತೀವಿ. ವೈಟ್ ಬೋರ್ಡಲ್ಲಿ ಬೈಕ್ ರೈಡರ್ ಯಾರಿದ್ದಾರೆ, ನೀವು ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಥರ ಪ್ಯಾಸೆಂಜರ್ನ ಕರ್ಕೊಂಬರೋದು ಮಾಡಿದ್ರೆ ಖಂಡಿತವಾಗ್ಲೂ RTO ಅಧಿಕಾರಿಗಳೇ ನಿಮ್ಮನ್ನು ಹಿಡಿದು ಫೈನ್ ಹಾಕುವಂಥ ಕೆಲಸನ ಮಾಡ್ತಾರೆ. ನಮ್ಮ ಆಟೋ ಚಾಲಕರು ಇಷ್ಟು ದಿನ ಸುಮ್ಮನೆ ಇದ್ರು. ಏನು ವಿಚಾರ ಅಂತ ಹೇಳಿದ್ರೆ, ಗೌರ್ಮೆಂಟಿಂದ ನಮಗೆ ಆಟೋ ಚಾಲಕರ ಪರವಾಗಿ ನ್ಯಾಯ ಕೊಡಿಸ್ತಾರೆ, ಹೈಕೋರ್ಟಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ದಿನ ತಾಳ್ಮೆಯಿಂದ ಎಲ್ಲ ಚಾಲಕರ ವರ್ಗ ಇದ್ವಿ. ಆದರೆ ಅದು ಇನ್ನು ಮುಂದಕ್ಕೆ ಹೋಗ್ತಾ ಇದೆ ಹೊರತು ಇದುವರೆಗೂ ಕೂಡ ಚಾಲಕರಿಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಇನ್ನು ಮುಂದೆ ಪ್ರತಿಯೊಂದು RTO ಅಧಿಕಾರಿಗಳು ಕೂಡ ನಿಮ್ಮನ್ನು ರೈಡ್ ಮಾಡ್ತಾರೆ. ವೈಟ್ ಬೋರ್ಡ್ ಬೈಕಲ್ಲಿ ಏನು ಬಾಡಿಗೆ ಹೊಡಿತಾ ಇದ್ದೀರಾ, ಈ ಬೈಕ್ ಟ್ಯಾಕ್ಸಿ ಅಂತ ಒಂದು ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗಳನ್ನ ಇದೇ RTO ಅಧಿಕಾರಿಗಳು, ಇದೇ ಪೊಲೀಸ್ ಇಲಾಖೆ, ಇದೇ ಟ್ರಾಫಿಕ್ ಅವರು ನಿಮ್ಮನ್ನ ಕಡಿವಾಣ ಹಾಕ್ತಾರೆ. RTOದವ್ರು ನಿಮ್ಮ ಬೈಕ್ಗಳನ್ನ ಹಿಡಿದು ಫೈನ್ ಹಾಕ್ತಾರೆ. ಮ್ಯಾಕ್ಸಿಮಮ್ 5,000 ರಿಂದ 10,000 ಫೈನು. HSR ಲೆವೆಟು ಇಲ್ಲ KR RTO ಪ್ರತಿಯೊಂದು ಕಡೆ ನಿಮ್ಮ ಗಾಡಿಗಳನ್ನ ಹಿಡಿದು ಇವತ್ತು ಕೂಡ RTO ಒಳಗಡೆನೇ ಇದ್ದಾವೆ. ಏಕೆಂದರೆ ಬಿಹಾರಿಂದ, ಒಡಿಸ್ಸಾದಿಂದ, ಅಸ್ಸಾಮಿಂದ ಇಲ್ಲಿ ಬಂದು ಒಂದು 20,000 ಕೊಟ್ಟು ಬೈಕ್ ತಗೊಂಡು ಇಲ್ಲಿಗಲ್ ಆಗಿ ಅಕ್ರಮವಾಗಿ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಿರೋದು. ನಮ್ಮ ಕನ್ನಡಿಗರು 10% ಬೈಕ್ ಟ್ಯಾಕ್ಸಿನ ಓಡಿಸೋರು ಇದ್ದಾರೆ. ಇನ್ನು 90% ಬರೀ ಹೊರ ರಾಜ್ಯದವರು, ಈ ಹಿಂದಿಯವರು, ಈ ವಲಸಿಗರು ಯಾರಿದ್ದಾರೆ ಹಿಂದಿಯವರು, ಇವರು ಬೈಕ್ ಟ್ಯಾಕ್ಸಿಗಳನ್ನ ಓಡಿಸ್ತಿರೋದು. ಇವರು ಪರವಾಗಿ ಇವನು ಯಾರೋ ಅರಸೀಕೆರೆ ಅರುಣ್ ಅಂತ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ. ಬೈಕ್ ಟ್ಯಾಕ್ಸಿನ ಓಡಿಸ್ಬೋದು, ಅವ್ರ ಪರ್ಮಿಷನ್ ಇದೆ, ನೀವ್ಯಾರು ಕೇಳೋಕ್ಕೆ? ನಿನಗೆ ತಾಕತ್ತಿದ್ರೆ ಬೆಂಗಳೂರಿಗೆ ಬಂದು ನೀನು ನಿನ್ನ ಜಾಗದ ಒಂದು ಲೊಕೇಶನ್ ಹಾಕ್ಬಿಟ್ಟು ನಮ್ಮನ್ನ ಕರೆ. ನಿನ್ನ ಹತ್ರ ಬಂದು ಬೈಕ್ ಟ್ಯಾಕ್ಸಿಗೂ ಯೆಲ್ಲೋ ಬೋರ್ಡ್ ಆಟೋಗೂ ಏನು ಸಂಬಂಧ, ಏನು ವ್ಯತ್ಯಾಸ ಅನ್ನೋದನ್ನ ನಾವು ನಿನಗೆ ಎದುರುಗಡೆ ತಿಳಿಸ್ಕೊಡ್ತೀವಿ. ಎಲ್ಲೋ ಕೂತ್ಕೊಂಡು ನೀನು ಮಾತಾಡೋದಲ್ಲ. ಬೆಂಗಳೂರಲ್ಲಿ ಬಂದು ಇಲ್ಲ ಒಂದು ಲೊಕೇಶನ್ನು ಇಲ್ಲ ನೀನು ಇರೋ ಜಾಗ ನಮಗೆ ತಿಳಿಸ್ಕೊಡು. ನಾವೇ ಅರಸೀಕೆರೆ ಬರ್ಬೇಕಂತ ಹೇಳಿದ್ರೆ ನಾವೇ ಅರಸೀಕೆರೆಗೆ ಬಂದು ನಿನಗೇನು ಉತ್ತರ ಕೊಡಬೇಕು. ಅರುಣ್, ಒಂದು ಯೂಟ್ಯೂಬ್ ಚಾನಲ್ ಮಾತಾಡ್ತೀಯಲ್ಲ, ನೋಡಿ ನಿನ್ನ ಫೋಟೋ ಸಮೇತ ತೋರಿಸ್ತೀನಿ ನೋಡು. ಒಂದು ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ಮಾತಾಡೋದಲ್ಲ, ನೀನು ರೋಡಿಗೆ ಇಳಿದು ನೀನು ಸರ್ವೆ ಮಾಡು.
ವೈಟ್ ಬೋರ್ಡ್ಗೂ ಎಲ್ಲೋ ಬೋರ್ಡ್ಗೂ ವ್ಯತ್ಯಾಸ ತಿಳ್ಕೊ. ಫಸ್ಟ್ ಆಫ್ ಆಲ್ ಮನೇಲಿ ಕೂತ್ಕೊಂಡು ಮಾತಾಡೋದಲ್ಲ. ನೀನು ಬೆಂಗಳೂರಲ್ಲಿ ಇದ್ರೆ ದಯವಿಟ್ಟು ನಿನ್ನ ಜಾಗನ ತಿಳಿಸ್ಕೊಡು, ನಿನ್ನ ಜಾಗಕ್ಕೆ ನಾವು ಬರ್ತೀವಿ. ಇಲ್ಲ ಅರಸೀಕೆರೆಯಲ್ಲಿ ಇರ್ತೀಯಾ, ಅರಸೀಕೆರೆಗೂ ಕೂಡ ಬರ್ತೀವಿ. ಬಂದು ಎಲ್ಲೋ ಬೋರ್ಡ್ಗೂ ವೈಟ್ ಬೋರ್ಡ್ಗೂ ನಿನ್ಗೆ ವ್ಯತ್ಯಾಸ ತಿಳಿಸ್ಕೊಡ್ತೀವಿ. ಒಂದು ಆಟೋ ರಿಕ್ಷಾ ತಗೊಂಡ್ರೆ 4 ಲಕ್ಷ ಬೇಕು. 4 ಲಕ್ಷ ಒಂದು ಆಟೋ ರಿಕ್ಷಾ ತಗೊಂಡ್ರೆ. ಮೊನ್ನೆ ಎಲ್ಲ ಒಬ್ರು ಟೀಚರ್ ಸತ್ರು, ಅವ್ರಿಗೆ ಯಾರು ನ್ಯಾಯ ಕೊಡಿಸ್ತೀರಾ? ನೀವು ಬೈಕಲ್ಲಿ ಅಕ್ರಮವಾಗಿ ಬಾಡಿಗೆ ಹೊಡಿತೀರಲ್ಲ, ನೀವು ಹೋಗಿ ನ್ಯಾಯ ಕೊಡಿಸ್ತೀರಾ? ಆ ಒಂದು ವಿಡಿಯೋನ ಈ ಮಾಧ್ಯಮದಲ್ಲಿ ಬರಕ್ ಬಿಟ್ಟಿಲ್ಲ. ಯಾಕೆಂದ್ರೆ ಈ ಬೈಕ್ ಟ್ಯಾಕ್ಸಿ ಅನ್ನೋದು ಈ ರ್ಯಾಪಿಡೋ ಕಂಪ್ನಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟಿದ್ದಾರೆ, ದುಡ್ಡು ಮಾಡಿದ್ದಾರೆ. ಇವ್ರನ್ನ ಯಾವ ತರ ಕಡಿವಾಣ ಹಾಕ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ತೀವಿ. ಏನು ಬೈಕ್ ಟ್ಯಾಕ್ಸಿಲಿ ಈ ವೈಟ್ ಬೋರ್ಡ್ ಬೈಕಲ್ಲಿ ಬಾಡಿಗೆ ಹೊಡಿತಾ ಇದ್ದೀರಾ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಮುಂದಿನ ದಿನಗಳಲ್ಲಿ ನೀವು ಬೈಕಲ್ಲಿ ಬಾಡಿಗೆ ಹೊಡೆಯೋದು ಕಂಡು ಬಂದರೆ ಖಂಡಿತವಾಗ್ಲೂ ನಾವೇ ರೋಡ್ಗೆ ಎಳೆದು ನಿಮ್ಮನ್ನ ಪ್ರಶ್ನೆ ಮಾಡೋಂಥ ಕೆಲಸ ಮಾಡ್ತೀವಿ. ಹಾಗೆ ಕಾನೂನುಬದ್ಧವಾಗಿ RTOಗೋ ಇಲ್ಲ ಪೊಲೀಸ್ನವ್ರಿಗೋ ನಾವೇ ಹಿಡ್ಕೊಡೋಂಥ ಒಂದು ಕೆಲಸ ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಕಳ್ಳತನ ಮಾಡ್ತಾವ್ರ ಅಂತ ಹೇಳಿದ್ರೆ ಪಬ್ಲಿಕ್ಗೆ ಹಿಡ್ಕೊಡೋಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಅನುಮತಿ ಇದೆ. ಕಳ್ಳತನ ಮಾಡೋರ್ನ ಹಿಡ್ಕೊಡೋದು ಪೊಲೀಸ್ನವ್ರಿಗೆ. ಅದಕ್ಕೆ ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ತಾರೆ. ದಯವಿಟ್ಟು ಇನ್ನು ಮುಂದೆ ಬೈಕ್ ಟ್ಯಾಕ್ಸಿಲಿ ಬಾಡಿಗೆ ಹೊಡೆಯವರು ಯಾರೇ ಇದ್ರೂ ಕೂಡ ಖಂಡಿತವಾಗ್ಲೂ ನಿಮ್ಮನ್ನ ಪ್ರಶ್ನೆ ಮಾಡಿ ವಿಡಿಯೋ ಮುಖಾಂತರನೇ ನಿಮ್ಮನ್ನ RTO ಅಧಿಕಾರಿಗಳಿಗಾಗಲಿ ಪೊಲೀಸ್ನವ್ರಿಗಾಗಲಿ ನಾವೇ ಹಿಡ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನು ನೆಕ್ಸ್ಟ್ ವೀಕಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ಕೂಡ ನಮ್ಮ ಸಂಘಟನೆಯಿಂದ ಲೆಟರ್ ಕೊಡ್ತೀವಿ. RTO ಕಚೇರಿಗೆ ಹೋಗ್ತೀವಿ, ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ. ಎಲ್ಲ ಕಾನೂನುಬದ್ಧವಾಗಿ ಏನು ಮಾಡಬೇಕು ಎಲ್ಲ ಮಾಡಿಕೊಂಡು ಅದಾದಮೇಲೆ ಈ ಬೈಕ್ ಟ್ಯಾಕ್ಸಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಕಡಿವಾಣ ಹಾಕ್ತೀವಿ. ದಯವಿಟ್ಟು ಈ ಬೈಕಲ್ಲಿ ವೈಟ್ ಬೋರ್ಡ್ ಬೈಕಲ್ಲಿ ಬಾಡಿಗೆ ಹೊಡಿತಾ ಇದ್ದೀರಲ್ಲ, ದಯವಿಟ್ಟು ಇನ್ನು ಮುಂದೆ ಸ್ಟಾಪ್ ಮಾಡಿ. ಇನ್ನು ಮುಂದೆ ಬೈಕಲ್ಲಿ ಬಾಡಿಗೆ ಹೊಡೆಯೋದನ್ನ ಸ್ಟಾಪ್ ಮಾಡಿ. ಯಾಕೆ ಪದೇ ಹೇಳ್ತಾ ಇರ್ತೀವಿ, ನಿಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇರೋದು. ನಮ್ಮ ಕನ್ನಡಿಗರು ಬೆಂಗಳೂರಲ್ಲಿ 10% ಅಷ್ಟೇ ಬೈಕ್ ಟ್ಯಾಕ್ಸಿನ ಮಾಡೋದು. ಇನ್ನೆಲ್ಲ 90% ಹೊರ ರಾಜ್ಯದಿಂದ ಬಂದಂಥ ವಲಸಿಗರು, ಈ ಹಿಂದಿಯವರು, ಅಸ್ಸಾಮವರು, ಬಿಹಾರಿಯವರು, ಇವರೇ ಜಾಸ್ತಿ ಈ ಬೈಕುಗಳನ್ನ 20,000 ಬೈಕುಗಳನ್ನ ಕೊಟ್ಟು ತಗೊಂಡು ಈ ಬಾಡಿಗೆ ಹೊಡಿತಿರೋದು. 4 ಲಕ್ಷ ಬಂಡವಾಳ ಹಾಕಿರೋ ಆಟೋ ಚಾಲಕ ಎಲ್ಲಿ ಹೋಗ್ಬೇಕು? 10 ಲಕ್ಷ ಬಂಡವಾಳ ಹಾಕಿರೋ ಅಂತ ಕಾರ್ ಚಾಲಕ ಎಲ್ಲಿ ಹೋಗ್ಬೇಕು? ನಮ್ಮ ಕರ್ನಾಟಕದಲ್ಲಿ ನಾವು ದುಡ್ಕೊಂಡು ತಿನ್ನೋಕ್ಕೆ ಇವತ್ತು ಊಟ ಇಲ್ಲ. ಯಾವನೋ ಹೊರ ರಾಜ್ಯದಿಂದ ಬಂದು ಊಟ ತಿನ್ನೋಕ್ಕೆ ನಾವು ಬಿಡ್ಬೇಕಾ? ಈ ಪೊಲೀಸ್ ಇಲಾಖೆ ಬಿಡ್ಬೇಕಾ? ಈ ಸರ್ಕಾರ ಬಿಡ್ಬೇಕಾ? ಯಾವುದೇ ಕಾರಣಕ್ಕೂ ಬಿಡಲ್ಲ. ದುಡ್ಕೊಂಡು ತಿನ್ಲಿ, ಅದು ಕಾನೂನು ಬದ್ಧವಾಗಿ ತಿನ್ಲಿ, ಕಾನೂನು ವಿರೋಧ ಅಲ್ಲ. ಕಳ್ಳತನ ಮಾಡ್ಕೊಂಡು ತಿನ್ನೋದಲ್ಲ. ಎಲ್ಲೋ ಬೋರ್ಡ್ಗೂ ವೈಟ್ ಬೋರ್ಡ್ಗೂ ಈ ಅರಸೀಕೆರೆ ಅರೌಂಡ್ ಫಸ್ಟ್ ಆಫ್ ಆಲ್ ನೀನು ತಿಳ್ಕೊ. ಎಲ್ಲೋ ಬೋರ್ಡ್ ಹಾಕಿರೋದು, ವೈಟ್ ಬೋರ್ಡ್ ಹಾಕಿರೋದು. ನಮ್ಮ ಆಟೋ ಚಾಲಕರು ಅರಸೀಕೆರೆಯಲ್ಲಿದ್ದರೆ ಈ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿ, ಈ ವ್ಯಕ್ತಿಗೆ ತಿಳಿಸ್ಕೊಡಿ. ಅರಸೀಕೆರೆ ಆಟೋ ಚಾಲಕರು ಈ ವ್ಯಕ್ತಿಗೆ ತಿಳಿಸ್ಕೊಡ್ರಿ. ನೋಡ್ರಿ, ಇನ್ನೂ ಒಂದ್ಸತಿ ಇವನ್ನ ತೋರಿಸ್ತೀನಿ. ಆಲ್ರೆಡಿ ಇವನು ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ. ಅರಸೀಕೆರೆಯಲ್ಲಿ ಇರೋದಂತ ಅವನು ಯೂಟ್ಯೂಬ್ ಚಾನಲ್ ಅರಸೀಕೆರೆ ಅರುಣ್ ಅಂತ. ಅರಸೀಕೆರೆಯಲ್ಲಿ ನಮ್ಮ ಆಟೋ ಚಾಲಕರಿದ್ರೆ ಇವನಿಗೆ ಒಳ್ಳೆ ರೀತಿ ಪಾಠ ಕಲಿಸಿ. ದಯವಿಟ್ಟು ನಮ್ಮ ಅರಸೀಕೆರೆ ಆಟೋ ಚಾಲಕರಿಗೆ ನಮ್ಮ ಸಂಘಟನೆಯಿಂದ ನಾವು ಮನವಿ ಮಾಡ್ಕೋತೀವಿ. ಹಾಗೆ ಎಲ್ಲ ಸಂಘಟನೆಯವ್ರಿಗೆ ನಾನು ಒಂದು ವಿಚಾರ ತಿಳಿಸ್ಕೊಡೋದು, ಇಷ್ಟು ದಿನ ಮನೇಲಿ ಕೂತ್ಕೊಂಡು ದುಡಿಮೆ ಇಲ್ದೇನೆ ನಮಗೆ ಹೈಕೋರ್ಟಿಂದ ನ್ಯಾಯ ಸಿಗುತ್ತೆ ಅಂತ ಕಾಯ್ದಿದ್ದು ಸಾಕು. ಪೊಲೀಸ್ ಇಲಾಖೆ, ಈ ಸರ್ಕಾರ ನ್ಯಾಯ ಕೊಡಿಸ್ತಾರೆ ಅಂತ ಕಾಯ್ದಿದ್ದು ಸಾಕು. ಕಾನೂನುಬದ್ಧವಾಗಿ ಕಾನೂನು ಅಡಿಯಲ್ಲಿ ಇನ್ನು ಮುಂದಕ್ಕೆ ಏನು ಹೋರಾಟ ಮಾಡಬೇಕು ಎಲ್ಲ ಸಂಘಟನೆಯವರು ಕೂಡ ಎಚ್ಚೆತ್ಕೊಳ್ಳಿ. ಹಾಗೆ ನಮ್ಮೆಲ್ಲ ಚಾಲಕರಿಗೆ ನಾನು ವಿಚಾರ ತಿಳಿಸ್ಕೊಡೋದು, ದಯವಿಟ್ಟು ನಿಮ್ಮ ನಿಯರ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, RTO ಇಲಾಖೆ ಆಗಿರ್ಬೋದು, ಅಲ್ಲಿ ಹೋಗಿ ಈ ಥರ ವೈಟ್ ಬೋರ್ಡ್ ಬೈಕಲ್ಲಿ ಬಾಡಿಗೆ ಹೊಡಿತವ್ರೆ, ಯಾಕೆ ಇದನ್ನ ನೀವು ನಿಲ್ಸಕ್ಕಾಗಿಲ್ಲ ನಿಮ್ಮ ಕೈಲಿ? ದಯವಿಟ್ಟು ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡೋಕ್ಕೆ ಎಲ್ಲರಿಗೂ ಕೂಡ ಅಧಿಕಾರ ಇದೆ. ವಿಡಿಯೋ ಮಾಡಿಕೊಂಡೇ ನೀವು ಪ್ರಶ್ನೆ ಮಾಡಿ. ವಿಡಿಯೋ ಮಾಡಬಾರ್ದಂತ ಎಲ್ಲೂ ಕೂಡ ಹೇಳಿಲ್ಲ. ಪೊಲೀಸ್ ಸ್ಟೇಷನಲ್ಲೂ ಕೂಡ ವಿಡಿಯೋ ಮಾಡ್ಬೋದು, RTO ಆಫೀಸ್ ಒಳಗಡೆನೂ ಕೂಡ ವಿಡಿಯೋ ಮಾಡ್ಬೋದು, ಪಬ್ಲಿಕ್ಕಲ್ಲೂ ಕೂಡ ವಿಡಿಯೋ ಮಾಡ್ಬೋದು. ಅಲ್ಲೊಂದು ಕೆಟ್ಟ ಕೆಲಸ ನಡೀತೈತೆ ಅಂತ ಹೇಳಿದ್ರೆ ಅದನ್ನ ಜಗತ್ತಿಗೆ ವಿಡಿಯೋ ಮುಖಾಂತರ ನಮಗೆ ತೋರಿಸೋಂಥ ಅವಕಾಶ ನಮಗಿರೋದು. ದಯವಿಟ್ಟು ನಮ್ಮೆಲ್ಲ ಚಾಲಕರು ಇನ್ಮೇಲೆ ಎಚ್ಚೆತ್ಕೋಬೇಕು. ಯಾವುದೇ ಜಾಗದಲ್ಲಿ ಒಂದು ಹೋರಾಟಕ್ಕಾಗಲಿ, ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಈ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ದಯವಿಟ್ಟು ಕೈ ಜೋಡಿಸಿ. ನಾವು ಕಾನೂನು ಅಡಿಯಲ್ಲೇ ಹೋರಾಟ ಮಾಡೋದು, ಕಾನೂನು ವಿರುದ್ಧ ಹೋಗಲ್ಲ. ಪೊಲೀಸ್ ಇಲಾಖೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು, RTO ಅಧಿಕಾರಿಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಮುಖ್ಯವಾಗಿ ಸಂಘಟನೆಯವರು, ಹಾಗೆ ಸಂಘಟನೆ ಚಾಲಕರು, ಸಂಘಟನೆಯಲ್ಲಿ ಇರಲಿ ಇಲ್ಲದೆ ಹೋಗಲಿ ಚಾಲಕರು ಮುಖ್ಯವಾಗಿ
ಈ ಬೈಕ್ ಟ್ಯಾಕ್ಸಿ ವಿರುದ್ಧ ನಮ್ಮ ಜೊತೆ ಹೋರಾಟ ಕೈ ಜೋಡಿಸ್ಬೇಕು ಅಂತ ನಾನು ಕೇಳಿಕೊಂಡು ಇವತ್ತೇನು ಒಂದು ವಿಡಿಯೋ ಮಾಡಿದ ಇವನಿಗೆ ಉತ್ತರ ಕೊಡ್ಬೇಕಂತಲೇ ನಾವು ಒಂದು ವಿಡಿಯೋ ಮಾಡ್ತಾ ಇರೋದು. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ವಿಭಿನ್ನವಾಗಿ ಈ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟ ಇರುತ್ತೆ. ನಾವು ಹೋರಾಟಕ್ಕೆ ಕರೆ ಕೊಟ್ಟಾಗ ಸೋಷಿಯಲ್ ಮೀಡಿಯಾದಲ್ಲೇ ಕೊಡ್ತೀವಿ. ಕರೆ ಕೊಟ್ಟಾಗ ನಮ್ಮೆಲ್ಲ ಚಾಲಕರ ವರ್ಗ ಕೈ ಜೋಡಿಸ್ಬೇಕು. ಹಾಗೆ ಯಾರು ಈ ಬೈಕ್ ಟ್ಯಾಕ್ಸಿ ಅಕ್ರಮವಾಗಿ ಕೆಲಸ ಮಾಡ್ತಾವನಲ್ಲ ಅರಸೀಕೆರೆ ಅರುಣ್, ಇವನು ಅರಸೀಕೆರೆ ಆಟೋ ಚಾಲಕರನ್ನೇ ಇವನಿಗೆ ಬುದ್ಧಿ ಕಲಿಸೋಂಥ ಕೆಲಸನ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಜೈ ಭೀಮ್ ಎಲ್ಲರಿಗೂ ಕೂಡ.